ತೆಲಂಗಾಣದ ಸಚಿವ ಮೊಹಮ್ಮದ್ ಅಜರುದ್ದೀನ್ ಅವರು ಇಂದು ಬೆಂಗಳೂರಿನಲ್ಲಿರುವ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಗೆ ಭೇಟಿ ನೀಡಿದ್ದಾರೆ. ಮಂಡಳಿಯ ಅಧ್ಯಕ್ಷ ಸುಧೀಂದ್ರ ಅವರ ಆಹ್ವಾನದ ಮೇರೆಗೆ ಭೇಟಿ ನೀಡಿದ ಸಚಿವರು ಮಂಡಳಿಯ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದು, ನಾನು ಕರ್ನಾಟಕಕ್ಕೆ ಹಲವು ಬಾರಿ ಬಂದಿದ್ದರೂ ಇಲ್ಲಿಗೆ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ. ಇಂಧನ ಕ್ಷೇತ್ರವು ಅತ್ಯಂತ ಪ್ರಮುಖವಾಗಿದ್ದು ಕರ್ನಾಟಕವು ಈ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡುತ್ತಿದೆ. ಇಂತಹ ಮಾದರಿಯನ್ನ ತೆಲಂಗಾಣ ಹಾಗೂ ಇತರ ರಾಜ್ಯಗಳಲ್ಲೂ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಎಸ್ಎಸ್ ಕುರಿತು ನೀಡಿದ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅಜರುದ್ದೀನ್, ನಾವು ಖರ್ಗೆ ಅವರ ಪರವಾಗಿ ನಿಲ್ಲುತ್ತೇವೆ ಎಂದು ಬೆಂಬಲ ವ್ಯಕ್ತಪಡಿಸಿದ್ದು, ಇಂಧನ ಕ್ಷೇತ್ರದ ಕುರಿತು ಮಾತನಾಡುತ್ತಾ ಎಲೆಕ್ಟ್ರಿಕ್ ಕಾರುಗಳ ಕಾಲದಲ್ಲಿ ಇಂಧನ ಮತ್ತು ಶಕ್ತಿಯ ಅಗತ್ಯ ಹೆಚ್ಚಾಗಿದೆ. ಜೈವಿಕ ಇಂಧನದಂತಹ ಪರ್ಯಾಯ ಮಾರ್ಗಗಳು ದೇಶಕ್ಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಇರಾನ್ ಮತ್ತೆ ಅಮೆರಿಕ ನಡುವಿನ ಕದನ ವಿರಾಮ ಹಾಗೂ ಪಾಕಿಸ್ತಾನದ ಮಧ್ಯಪ್ರವೇಶದ ಕುರಿತು ಹೇಳಲಾದ ಪ್ರಶ್ನೆಗಳಿಗೆ, ನಾನು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದರಿಂದ ಈ ಸುದ್ದಿಯನ್ನ ಗಮನಿಸಿಲ್ಲ. ಸಂಪೂರ್ಣ ಮಾಹಿತಿ ಇಲ್ಲದ ಪ್ರತಿಕ್ರಿಯಿಸುವುದು ಸರಿಯಲ್ಲ. ನಮಗೆ ನಮ್ಮ ದೇಶ ಏನು ಮಾಡುತ್ತದೆ ಎಂಬುದರ ಮುಖ್ಯವೇ ಹೊರತು ಬೇರೆಯದ್ದಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. Boss, over here today. Now cabinet ranks. I came many times to Karnataka after he became, but I didn't have the opportunity. But today, I think he caught me, and I'm here. I'm very happy to see him. I wish him all the very best. I think he's doing very good work in the energy sector, and hopefully, inshallah, we'll do something in our state also, and maybe other states as well. So, I mean, energy is one thing. Everybody requires energy. Now we have these electric cars are coming. For that also, you need energy. So, energy is a very important subject, and hopefully, I mean, with his experience, with all what he has done, he's been doing for so many years now. So, inshallah, the energy thing looks good in Karnataka, and hopefully there's a lot of improvement. You can always improve. Sir, Mallikarjun Kharge sahab compared RSS to snake. Yeah, we stand by him. Yeah, we stand by him. Okay. You mean RSS is very... I said we stand by him, so that means Stand by him, matlab ho gaya. because I'm very smarter than you. I have attended so many elections.